ಯಾಕೆ ಇಲ್ಲಿ ಕೂತಿದ್ದೀರಾ? ಇವಾಗ ಕುಮಾರ ಪರ್ವತದಿಂದ ನಾವು ಕೆಳಗೆ ಬರ್ತಿದ್ದೇವೆ. ಹಾಂ, ಹಾಗಾಗಿ ನಮ್ಮದು CBI ಶಂಕರ್ ಅವರು ಸುಸ್ತು ಅಂತ ಹೇಳಿದ್ರು, ರೆಸ್ಟ್ ಬೇಕಂತೆ. ಹಾಂ. ಶಂಕರ್ ಅವರೇ, ಏನಾಯ್ತು? ಯಾಕೆ? ಮಂಡಿ ಹೋಗ್ಬಿಟ್ಟಿದೆ. ಕಾಲಲ್ಲ, ಮಂಡಿ ತೊಡೆಯಿಂದ ಕೆಳಗೆ ಎಲ್ಲಾನು ನೋವೇ ಹೋಗ್ಬಿಟ್ಟಿದೆ. ಹ್ಞೂ, ಮಂಡಿಯಿಂದ ಏನು ಕೆಲಸ ಮಾಡೋಕ್ಕೆ ಆಗಲ್ಲ ಇನ್ನು. ಸರಿ. ಕೊಡ್ತಾದ್ರಿ 20 ವರ್ಷದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈಗ? ಕೊಡ್ತಿದ್ದೆ ಅಲ್ಲ, ಸಾರಿ, ಐ ಆಮ್ ಸಾರಿ. ಕುಮಾರ ಪರ್ವತದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಬರೀ ಹಾಲಿಬಾಲ್. ಅಲ್ಲ, ಇನ್ನೊಂದ್ಸತಿ ಅದೇ ಇಂಗ್ಲೀಷ್ ವರ್ಡ್ ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ಹೇಳಿ. ಹಾಲಿಬಾಲ್. ಹಾಂ, ಯಾಕೆ ಆ ಥರ ಹೇಳ್ತೀರಾ? ಈ ಟ್ರೆಕ್ಕಿಂಗ್ ರೋಡ್ ಇದೆಯಲ್ಲ, ಹಾಂ, ಈ ಹತ್ಬೇಕಾದ್ರೆ ತುಂಬಾ ಟ್ರೆಕ್ಕಿಂಗ್ ರೋಡ್ ಅಲ್ಲ, ಟ್ರೆಕ್ಕಿಂಗ್ Trail. ದಾರಿ ಹತ್ಬೇಕಾದ್ರೆ ತುಂಬಾ ಟಫ್ ಇದೆ. ಬರೀ ಕಲ್ಲು. ಹತ್ಬೇಕಾದ್ರೆ ಕಲ್ಲು ಎಲ್ಲಿಲ್ಲ ಅಲ್ಲಿ ನೋಡ್ಕೊಂಡು ಕಾಲು ಹಾಕ್ಬೇಕು. ಇಳಿಬೇಕಾದ್ರೆ ಎಲ್ಲಿ ಕಲ್ಲಿದೆ ಅಲ್ಲಿ ನೋಡ್ಕೊಂಡು ಕಾಲು ಹಾಕ್ಬೇಕು. ನಮ್ಮನ್ನ ಬ್ರೇಕ್ ತಡಿಬೇಕು ಅಂತಂದ್ರೆ, ಬ್ರೇಕ್ ಹಾಕ್ಬೇಕು ಅಂದ್ರೆ ಇದೊಂಥರ ವಿಚಿತ್ರ ಚಾರಣ. ಆಮೇಲೆ ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದ್ರಲ್ಲ, ಭಟ್ರ ಮನೆ ಇದ್ದಿದ್ರೆ ರೆಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮೇಲೆ ಸ್ಟೇ ಆಗ್ಬೋದಾಯ್ತು. ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೋದಾಯ್ತು. ಅಲ್ಲ, ಅದು ಬರ್ತಿದ್ದು ನೆಕ್ಸ್ಟ್ ದಿನ ಅಲ್ವಾ? ಈಗ ಒಂದು ದಿನ ಹತ್ತಿ ಒಂದೇ ದಿನ ಅದೇ ದಿನ ಇಳಿಬೇಕು. ಅದು ಎಲ್ಲರಿಗೂ ಸ್ಟ್ರೈನ್ ಆಗಿರೋದ್ರಿಂದ ದಿನ 300 ಸ್ಲಾಟಲ್ಲಿ 100 ತುಂಬೋದು ಕಷ್ಟ ಆಗ್ತಾ ಇದೆ. ಹೌದು, ನಾವು ಮಾಡಿದಾಗ ಎಷ್ಟು 47 ಇತ್ತು. ಅರಣ್ಯ ಇಲಾಖೆಗೆ ತುಂಬಾ ಲಾಸ್ ಆಗ್ತಾ ಇದೆ. ಏನಾದರೂ ಲಾಸು. ಆಮೇಲೆ ಇವಾಗ ನೀರಿನ ವಿಚಾರದಲ್ಲೂ ಸೇಮ್ ವಿಚಾರ, ಸೇಮ್ ಇಶ್ಯೂ. ನೀರಿಲ್ಲ. ತಗೊಳ್ಬೇಕಾದ್ರೆ ನಮಗೆ ಅಡಿಷನಲ್ ಆಗಿ ಫೈಬರ್ ಬಾಟ್ಲ್ಗಳನ್ನ ತಗೊಳ್ಬೇಕು. ಅದು ರೆಂಟ್ ಮಾಡ್ಕೋಬೇಕು. ಅದು ನಾವು ಇಟ್ಕೊ ಬರ್ಬೇಕು. ನಮಗೆ ಗೊತ್ತೇ ಇರಲಿಲ್ಲ, ಇಲ್ಲಿ ಬರೋ ತನಕ ಅದ್ರ ವಿಚಾರ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ನಾವು ಅಲ್ಲಿ ಯಾವುದೋ ಶಾಪಲ್ಲಿ ಬಾಟ್ಲ್ಗಳನ್ನ, ಫೈಬರ್ ಬಾಟ್ಲ್ಗಳನ್ನ ರೆಂಟ್ ತಗೊಂಡು ವಾಟರ್ ಹಾಕಿ ತಗೊಂಡಿದ್ದೆ. ಅದನ್ನ ಲೆಕ್ಕ ಬರ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಈಸ್ಕೊಂಡು ಇದು ಹಿಂಗೆ ತೋರಿಸಿದ್ರೆ ಬಿಡ್ಬೋದು. ಈಗ ಬೇರೆ ಕಡೆ ಅದನ್ನ ಬರ್ಕೋತಾರೆ, ಏನೆಲ್ಲ ಪ್ಲಾಸ್ಟಿಕ್ ತಗೊಂಡು ಹೋಗ್ತಾರೆ, ಅದಕ್ಕೊಂದು ಡೆಪಾಸಿಟ್ ಅಮೌಂಟ್ ಇಟ್ಟಿರ್ತಾರೆ. ಅದು ಮಾಡಿದ್ರೆ ಅಟ್ಲೀಸ್ಟ್ ಬಂದವರಿಗೂ ವಾಟರ್ ಪ್ರಾಬ್ಲಮ್ಗಳಿರಲ್ಲ. ಈಗ ಇಲ್ಲಿ ಸ್ಪ್ರಿಂಗ್ ವಾಟರ್ ಕಾನ್ಸೆಪ್ಟ್ ಇದೆ, ಆದರೆ ಅದು ಎಲ್ಲರಿಗೂ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಆ್ಯಕ್ಚುಲಿ ಫ್ಲೋ ಆಗೋ ವಾಟರ್ನ ಯೂಸ್ ಮಾಡಬೇಕು. ಇವರೇನಂದರೆ ನಿಂತಿರೋ ವಾಟರ್ನೇ ಯೂಸ್ ಮಾಡ್ಕೊಬಿಡ್ತಾರೆ. ಅದರಿಂದ ಹೆಲ್ತ್ ಇಶ್ಯೂ ಆಗೋ ಚಾನ್ಸಸ್ಸು ಇರ್ತದೆ. ಪ್ರಾಪರ್ ನಾಲೆಜ್ ಕೊಡದಿದ್ರೆ ಅದು ಅಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಬರೋರ ಪರ್ಸೆಂಟೇಜು ಕಮ್ಮಿ ಆಗುತ್ತೆ. ಯಾಕಂದರೆ ಅಷ್ಟು ಈಸಿ ಟ್ರೆಕ್ಕಿಂಗ್ ಅಲ್ಲ. ಎಕ್ಸ್ಪೀರಿಯನ್ಸ್ ಸ್ವಲ್ಪ ವಾಕ್ ಮಾಡಿಕೊಂಡು ಎಲ್ಲ ಈಗ ಓಡಾಡ್ತಿರೋರಿಗೆ ಅಷ್ಟೇ ಬಿಟ್ಟರೆ, ಒನ್ ಡೇ ಅಲ್ಲಿ ನೀವು 24 ಕಿಲೋಮೀಟರ್ಸನ್ನು ಕವರ್ ಮಾಡ್ಕೊಂಡು ಬರೋದು ಅಷ್ಟು ಈಸಿ ಟ್ರೆಕ್ಕಿಂಗ್ ಅಲ್ಲ ಇದು.